ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಪ್ರತಿಯೊಂದು ವಿಡಿಯೋಸಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂತಹ ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಿದ್ದಲ್ಲಿ ಸರಳವಾಗಿರುವಂತಹ ರೆಮಿಡೀಸ್ನ ತಿಳಿಸ್ಕೊಡುವಂತಹ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಈ ಒಂದು ಶ್ರಾವಣ ಮಾಸ ಅಂತಂದ್ರೆ ಹಬ್ಬಗಳ ಒಂದು ಸಾಲು ಅಂತಾನೆ ಹೇಳ್ಬೋದು. ಅದರ ಜೊತೆನಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಕೆಲವೇ ದಿನಗಳಲ್ಲಿ ಬರ್ತಾ ಇದೆ. ಈ ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಆಚರಣೆ ಕೆಲವರು ಮಾಡ್ತಾರೆ, ಕೆಲವರು ಮಾಡೋದಿಲ್ಲ. ಎಲ್ಲೋ ಒಂದು ಕಡೆ ಅವ್ರ ಕಡೆ ಪದ್ಧತಿ ಇಲ್ಲ ಅಂತ ಹೇಳ್ತಾರೆ. ಇದರ ಒಂದು ಹಿನ್ನೆಲೆ ಏನು, ಆಚರಣೆ ಹೇಗಿರಬೇಕು, ಇದೆಲ್ಲದ್ರ ಬಗ್ಗೆ ನಮಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈಗ ಕೃಷ್ಣನ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ, ಏನೋ ಜಾಸ್ತಿ ಹೇಳಿದ್ರು ನಮ್ಮವ್ರು ನೋಡೋದು ಕಷ್ಟ. ಇನ್ನು ಕೃಷ್ಣನ ಬಗ್ಗೆ ಅಂತ ಗೊತ್ತಿದೆ, ನಾವು ಆಚರಣೆ ಅಂತ ಮಾಡ್ತೀವಿ. ಗುರುಗಳೇ, ಏನಾದರೂ ವಿಶೇಷ ಇದ್ದರೆ ಮಾತ್ರ ತಿಳಿಸಿ. ನಾವು ಆಚರಣೆ ಅಂತ ಮಾಡ್ತೀವಿ, ಅಥವಾ ಕೃಷ್ಣ ದೇವಸ್ಥಾನಕ್ಕೆ ಹೋಗ್ತೀವಿ, ತೀರ್ಥ ಪ್ರಸಾದ ಉಂಡು ಬರ್ತೀವಿ, ಎಲ್ಲ ಆಯಿತು. ಕೃಷ್ಣ ಸಂದೇಶ ಒಂದೆರಡು ಕತೆ ಏನೋ ಹೇಳ್ತೀರಿ ನೀವು, ಅದನ್ನು ಕೇಳಿಸ್ಕೊಳ್ತೀವಿ. ಆಮೇಲೆ ಏನು ಗುರುಗಳೇ, ನಮ್ಮ ಕರ್ಮಗಳು ಕಳಿಯೋದು ಯಾವಾಗ? ನಾವಿರೋ ಸಮಸ್ಯೆಯಿಂದ ಹೊರಗೆ ಬರೋದು ಯಾವಾಗ? ಈಗ ನೋಡಿ, ಈ ಕೃಷ್ಣನದ್ದು ಅಥವಾ ನಾವು ಇಂಡಿಪೆಂಡೆನ್ಸ್ ಡೇದು ಮಾಡುವಾಗ ಯಾರು ಅಷ್ಟಾಗಿ ಗಮನಿಸಲ್ಲ. ಜನಕ್ಕೆ ಏನು ಬೇಕು ಇವತ್ತು ಅಂತಂದರೆ, ಅವರಿರುವ ಸಮಸ್ಯೆಯಿಂದ ಆಚೆ ಬರಬೇಕು. ಅವ್ರಿಗೆ ಗೊತ್ತಿರಲ್ಲ ಈ ದಿನಗಳನ್ನು ಉಪಯೋಗಿಸ್ಕೊಂಡ್ರೆ ನಾವು ಬರ್ತೀವಿ ಬೇಗ ಅಂತ. ನಮಗೆ ಇದು ನೆನಪು ಮಾಡೋಕ್ಕೆ ಬರೋದು ಹಾಗೇನೆ. ನಾನು ಯಾವುದೋ ಒಂದರಲ್ಲಿ ಹೇಳಿದ್ದೀನಿ, ಈ ಸೂರ್ಯನ ಬಿಂಬ ನೀರಿನ ಮೇಲೆ ಬಿದ್ದಾಗ, ಕನ್ನಡಿ ಮೇಲೆ ಬಿದ್ದಾಗ, ಅಥವಾ ಬೇರೆ ಇನ್ಯಾವುದೋ ಫ್ಲ್ಯಾಶ್ ಆಗುವಂಥದ್ದು ಮತ್ತೆ ಅದಕ್ಕೆ ರಿಫ್ಲೆಕ್ಟ್ ಆಗುತ್ತೆ. ಅದು ಏನನ್ನು ತೋರಿಸುತ್ತೆ ಅಂತಂದರೆ, ಅದೇ ಒಣಗಿರುವ ಎಲೆ ಮೇಲೋ ಅಥವಾ ಬೇರೆ ಇನ್ಯಾವುದೋ ತುಂಬ ರಾಡಿ ಇರೋ ಪಾತ್ರೆ ಮೇಲೋ ಅಥವಾ ತುಂಬ ಗಟ್ಟಿ ಇರೋ ಕಲ್ಲಿನ ಮೇಲೋ ಅದರ ಪ್ರತಿಬಿಂಬ ಕಾಣೋದಿಲ್ಲ. ಹೀಗೆ ಕೆಲವೊಂದು ವ್ಯಕ್ತಿಗಳ ಒಳಗೆ ಆ ದೈವಿಕ ಶಕ್ತಿ ಇದೆ ಅನ್ನೋದರ ಜೊತೆಗೂ ಪ್ಲಸ್ ನಾವು ಮಾಡೋ ಕೆಲಸದಿಂದ ಮತ್ತೆ ನಾವು ಆ ರೀತಿ ಸೂರ್ಯ ನಮ್ಮನ್ನು ಪ್ರವೇಶ ಮಾಡದ ಹಾಗೆ ನಾವು ಇನ್ನೊಬ್ಬರಿಗೆ ಬೆಳಕಾಗ್ತೀವಿ. ಅಂದರೆ ಇಲ್ಲೂ ಸ್ವಲ್ಪ ತತ್ವಜ್ಞಾನ ಇದೆ, ನಾವು ಸ್ವಲ್ಪ ಇಣುಕಿ ನೋಡಬೇಕಾಗತ್ತೆ. ಸಿದ್ಧಿಯೋ ಬುದ್ಧಿಯೋ ವಿದ್ಯೆಯೋ ನಮಗೆ ಬೇಕು ಅಂತಂದರೆ ಈ ದಿನಗಳನ್ನು ನಾವು ಅತ್ಯಂತ ಪ್ರೇಮ ಭಾವದಿಂದ ಸ್ವಾಗತವನ್ನು ಮಾಡಬೇಕು. ನಮಗಿರೋ ಯಾವುದೋ ತಾಪತ್ರಯವನ್ನು ಹೇಳ್ಕೊಂಡೇ ಅರ್ಧಂಬರ್ಧ ಮನಸ್ಸಿನಿಂದ ನೀವು ಮಾಡೋ ಪೂಜೆ ಸಲ್ಲದು. ನಿಮಗೊಂದಷ್ಟು ತೃಪ್ತಿ ತರಬಹುದೇನೋ, ನಿಮಗೆ ಸಮಾಧಾನ ತರಬಹುದೇನೋ. ನಾನು ಯಾಕೆ ಇದನ್ನು ನಿಮಗೆ ಉಚ್ಚ ಸ್ವರದಲ್ಲಿ, ತಾರಕ ಸ್ವರದಲ್ಲಿ ಹೇಳಿ ಮಾತಾಡ್ತೀನಿ ಅಂತಂದರೆ, ಈ ಕೃಷ್ಣ ಜನ್ಮಾಷ್ಟಮಿಯಂದು ಯಾರು ಅವನನ್ನು ಪೂಜಿಸ್ತಾರೋ, ಆಡಿಕೊಂಡಾಡ್ತಾರೋ, ಶ್ರೀಕೃಷ್ಣನ ಅಷ್ಟೋತ್ತರವನ್ನು ಅಥವಾ ಶ್ರೀಕೃಷ್ಣನ ಸಹಸ್ರನಾಮವನ್ನು, ಶ್ರೀಕೃಷ್ಣನ ಅಷ್ಟಕವನ್ನು, ಶ್ರೀಕೃಷ್ಣನ ಸ್ತೋತ್ರವನ್ನು, ಶ್ರೀಕೃಷ್ಣನ ಕವಚವನ್ನು, ಪಾರಾಯಣಾದಿಗಳನ್ನು ಮಾಡುತ್ತಾರೋ, ಈಗಿರುವ ತಾಪತ್ರಯಗಳು ಅಥವಾ ನವ ತಾಪತ್ರಯ ನಿವಾರಣಾರ್ಥಂ ಮುಂದೆ ಬರಬಹುದಾಗಿರುವ ಹೊಸ ತಾಪತ್ರಯಗಳು ನಿವಾರಣೆ ಮಾಡೋ ಶಕ್ತಿ ಈ ದಿನಕ್ಕಿದೆ. ಇವತ್ತು ಏನು ಗೊತ್ತಾ, ನೀವು ಈ ರವೆ, ಸಕ್ಕರೆ, ಹಾಲು ಈ ಮೂರನ್ನೂ ಸೇರಿಸಿ ಯಾರಿಗಾದರೂ ದಾನ ಮಾಡಿ, ಅದರ ಜೊತೆಗೆ ಒಂದಷ್ಟು ಏಲಕ್ಕಿ, ಲವಂಗ, ಪಚ್ಚಕರ್ಪೂರವು, ಒಟ್ಟಾರೆ 6 ಪದಾರ್ಥ ನೀವೇನಾದರೂ ದಾನ ಮಾಡೋದು. ಇವುಗಳನ್ನೇ ಬಳಸಿಕೊಂಡು ನೀವು ರವೆ ಉಂಡೆ ಮಾಡ್ತೀರಲ್ಲ, ಬಹಳ ಪ್ರೀತಿ ಅವನಿಗೆ, ಬಹಳ ಪ್ರೀತಿ. ಆ ರವೆ ಉಂಡೆ ಮೇಲೆ ಒಂದಷ್ಟು ಮೇಲೆ ಈ ಬೆಣ್ಣೆ ದೋಸೆ ಅಂತಾರಲ್ಲ, ದೋಸೆಗೆ ಒಂದು ಬೆಣ್ಣೆ ಸವರಿರ್ತಾರೆ ಒಂದಷ್ಟು, ಈ ರವೆ ಉಂಡೆಗೆ ನೀವು ಒಂದಷ್ಟು ಬೆಣ್ಣೆಯನ್ನು ಸೇರಿಸಿ, ತಗೊಳ್ಳಯ್ಯೋ ಕೃಷ್ಣ, ನಾನು ಪ್ರೀತಿಯಿಂದ ಮಾಡಿದ್ದೇನೆ, ಇವತ್ತು ನೀನು ತಗೊಳ್ಳೇಬೇಕು, ಎಲ್ಲಿ ಹೋಗಿದ್ಯೋ ಗೊತ್ತಿಲ್ಲ, ಬಾ ಇಲ್ಲಿಗೆ, ಇದನ್ನು ಉಂಡು ಬಾ ಅಂದರೆ ಬರ್ತಾನವು. ಅಷ್ಟು ಪ್ರೀತಿಯಿಂದ ಕರೆದೊಂದು ಪೂಜೆ ಮಾಡಿ. ನನ್ನ ಕಷ್ಟಗಳ ಹೋಗಲಾಡಿಸೋ, ಕಷ್ಟಗಳು ಅಂದರೆ ಕೃಷ್ಣನೇ, ನಿಮ್ಮ ಎಲ್ಲ ಕಷ್ಟಗಳು ಹೋಗಲಾಡಿಸೋ ಅವನೇನೆ.
ನೀವು ಎಲ್ಲಿಂದ ಎಲ್ಲಿಗೆ ಮಾತಾಡಿದ್ರು, ಇನ್ನು ಬೇರೆ ಅಮ್ಮನವ್ರನ್ನ ಮತ್ತೊಂದು ಇನ್ನೊಂದು ಮಾತಾಡಿದ್ರು ಅದರಲ್ಲಿ ಇದೇ ಅಂಶ ಇರುತ್ತೆ. ಅದಕ್ಕಾಗಿ ನೀವು ಕೃಷ್ಣ ಜನ್ಮಾಷ್ಟಮಿ ಎಂದು 2 ಬರ್ತದೆ, ತೋಳಪ್ಪಾರ್ ಶ್ರೀಕೃಷ್ಣ ಜಯಂತಿ, ಮನ್ನಾರ್ ಶ್ರೀಕೃಷ್ಣ ಜಯಂತಿ ಅಂತ. ಇದು ಮನ್ನಾರ್. ಇನ್ನು 1 ತಿಂಗಳು ಹೆಚ್ಚು ಕಡಿಮೆ ಈ ಸಲ 1 ತಿಂಗಳಿಗೆ ಬರ್ತಾ ಇದೆ. ಇನ್ನೂ ಕೃಷ್ಣನ ಒಂದು ಹಬ್ಬ ಇದೆ, ಸೆಪ್ಟೆಂಬರ್ ತಿಂಗಳಲ್ಲಿ ಬರುತ್ತೆ. ಅಲ್ಲಿ ಆ ದಿನದ ನಾನು ಮಾತಾಡ್ತೀನಿ. ಇವತ್ತು ನೀವು ಆಚರಣೆ ಮಾಡಿ, ನಾವು ಮಾಡುವಂಥ ಹಬ್ಬ ಆ ದಿನವೇ ತೋಳಪ್ಪಾರ್. ಹಾಗಾಗಿ ನಾನು ಯಾವಾಗಲೂ ಕೃಷ್ಣನನ್ನ ಆಚರಣೆ ಮಾಡ್ತಾ ಇರ್ತೀನಿ, ನನಗೇನು ವಿಶೇಷ ಅಂತ ಇರಲ್ಲ. ಯಾವಾಗಲೂ ಅದೇ ಒಂದಷ್ಟು ಪದಾರ್ಥಗಳು ಹೆಚ್ಚಿಗೆ ಮಾಡೋದು ಬಿಟ್ಟರೆ ಇನ್ನು ಕೃಷ್ಣನ ನಾಮ ಸಂಕೀರ್ತನೆ ಬಹುಶಃ ಯಾವಾಗಲೂ ಇರ್ತದೆ. ನಾನು ನಿಮಗೆ ಯಾಕೆ ನಾನು ಹೇಳ್ತೀನಿ ಅಂತಂದರೆ, ಈ ಪದಾರ್ಥಗಳನ್ನು ದಾನವೂ ಮಾಡಿ ಇದೇ ಪದಾರ್ಥಗಳಿಂದ ಪ್ರತಿಯೊಬ್ಬರು ನನಗೆ ಗೊತ್ತಿರುತ್ತೆ. ನೀವು ರವೆ ಉಂಡೆ ಮಾಡೇ ಮಾಡ್ತೀರಿ, ಅಂತಹ ರವೆ ಉಂಡೆಯನ್ನು, ಚಕ್ಕುಲೆಯನ್ನು, ತೇಂಗೊಳ್ಳು ಅಂತಾರೆ. ಇವೆಲ್ಲ ಒಂದಷ್ಟು ನಿಮಗೆ ಏನು ಬರುತ್ತೋ ಅದನ್ನು ಮಾಡಿ ನೈವೇದ್ಯ ಮಾಡಿರಪ್ಪ. ಅವನು ಮೊದಲೇ ತಿಂಡುಪೋತ, ಯಾರು ಕೃಷ್ಣ ತಿಂಡುಪೋತ ಅಂದ್ರೆ ಬಾಲ್ಯಾವಸ್ಥೆಯಲ್ಲಿ ಅವನು ಎಷ್ಟು ಖುಷಿ ಗೊತ್ತಾ, ತಿನ್ನೋದ್ರ ಜೊತೆಗೆ ಎಲ್ರಿಗೂ ಹಂಚ್ತಾನ ಅವನು. ಮೊದಲು ಎಲ್ರಿಗೂ ಹಂಚಿಬಿಟ್ಟೆ ತಿನ್ನೋದು. ನಾನು ಎಷ್ಟೋ ಸಲ ನಿಮ್ಗೆ ಹೇಳಿರ್ತೀನಿ, ಆ ಕಥೆಗಳಲ್ಲಿ ಹೇಳುವಾಗ ಕೃಷ್ಣನ ಸಾರಾಂಶ ಇಲ್ಲಿ ನಾನು ಈ ಒಂದು ಪದ, ನಾನು ಈ ತಿಂಡುಪೋತ ಅಂತ ಏನು ಬಳಸ್ತೆ, ಇದರಲ್ಲಿ ಏನು ಮಾರ್ಮಿಕ ಅಡಗಿದೆ ಅಂತಂದರೆ, ತಿಂಡಿಗಳನ್ನು ನೀವು ಅವನಿಗೆ ಸಮರ್ಪಣೆ ಮಾಡಿದರೆ, ಪೋತ ಅಂದರೆ ಬಲ, ಆ ಬಲ ನಿಮಗೆ ಬರುತ್ತೆ, ಆ ಬಲ ನಿಮಗೆ ಬಂದ್ಬಿಡುತ್ತೆ. ಅಷ್ಟು ಖುಷಿ ಕೊಡುತ್ತೆ, ಅಷ್ಟು ಅದ್ವಿತೀಯ ಇರುತ್ತೆ. ಒಂದು ಸಲ ಕೃಷ್ಣ ಬೆಣ್ಣೆಯನ್ನು ಕದ್ದು ಅವನು ಯಾವಾಗಲೂ ಅದನ್ನು ಕದ್ದು ತಿಂತಿರ್ತಾನೆ. ಯಾರೋ ಕೇಳಿದ್ರೆ ಕೊಡಲ್ವಲ್ಲ, ಡೈಲಿ ನೀವು ಕೊಡ್ತೀರಿ, ಒಂದಷ್ಟು ಕೊಡ್ತೀರಿ, ಹೋಗಿ ನೆನ್ನೆ ಕೊಟ್ಟಿಲ್ವಾ ಅಂತೀರಿ. ಅವನಿಗೆ ಅದು ಆಸೆ ಇದೆ. ಯಾವುದೋ ಒಂದು 2-3 ಮನೆ ಖಾಲಿ ಆಗಿರುತ್ತೆ, ಪ್ರತಿ ಮನೆಯಲ್ಲೂ ಇದನ್ನೇ ಮಾಡ್ತಿರುತ್ತಾನೆ. ಒಂದು ಮನೆಯಲ್ಲಿ ಯಾವಾಗಲೂ ಈ ಅಭ್ಯಾಸ ಮಾಡ್ಕೊಂಡಿರುತ್ತಾನೆ, ಬೆಣ್ಣೆ ಕದಿಯೋದು. ಅವನ ಜೊತೆ ಅವನ ಇಷ್ಟ ಮಿತ್ರರು, ಗೋಪ ಬಾಲಕರು ಕೂಡ ಸೇರ್ಕೊಂಡಿರ್ತಾರೆ. ಹೋಗಿ ತಿಂದುಕೊಂಡು ಉಂಡ್ಕೊಂಡು ಕದ್ದುಕೊಂಡು ತಿಂದು ಬರ್ತಾರಪ್ಪ. ಒಂದು ದಿನ ಆ ಯಶೋದೆಗೆ ಪಕ್ಕದ ಮನೆ ಯಾಕೆ, ನೋಡಮ್ಮ ನಿನ್ನ ಮಗ ಎಂಥ ಘನಾಂಧಾರಿ ಕೆಲಸ ಮಾಡಿದ್ದಾನೋ, ಕೃಷ್ಣ ಪರಮಾತ್ಮ ಅಂತ ಹೇಳ್ತೀಯ ಅವನನ್ನ. ಏನು ಕೃಷ್ಣನ, ಅವನೊಬ್ಬ ಕಳ್ಳ ಕೃಷ್ಣ ಅವನು. ನಮ್ಮ ಮನೆಯಲ್ಲಿ ಯಾವಾಗಲೂ ಬೆಣ್ಣೆ ಕದಿಯೋದು, ತಿನ್ನೋದು, ಇದೇ ಆಗೋಯ್ತು ಇವನು ಬುದ್ಧಿ. ಏನು ಕಲಿಸಿದ್ದೀಯ ನೀನು ಅವನಿಗೆ, ಏನು ಅವನಿಗೆ ಕಲಿಸಿದಾದ್ರೂ ನೀನು? ಇವೆಲ್ಲ ಕೂಡ ಬೈತಿರುತ್ತಾಳೆ. ಪಕ್ಕದ ಮನೆ ಯಾಕೆ ಯಶೋದೆನ ಕರೋದು, ಹೌದಾ ನನ್ನ ಮಗ ಹಾಗೆ ಮಾಡೋದನ್ನ ನೊಂದುಕೊಂಡು ಬೈದು ಬೇಜಾರು ಮಾಡ್ಕೊಳ್ತಾಳೆ. ಆಕೆ ಎಷ್ಟು ನೊಂದ್ಕೊಳ್ತಾಳೆ ಅಂತಂದರೆ, ಆ ನೊಂದ್ಕೊಳ್ಳೋ ಸಂದರ್ಭದಲ್ಲೇ ಅವನು ಬಾಯಿ ಹಗಲ ಮಾಡಿ ತೋರಿಸ್ತಾನೆ. ಅದು ಮತ್ತೊಂದು ಕಡೆ. ನಾನು ಈ ಎಪಿಸೋಡ್ ಹೇಳುವಾಗ, ಸರಿ ಅಮ್ಮ ನಿನ್ನ ಮನೆಗೆ ಬಂದಿದ್ದ ತಾನೇ, ನನಗೆ ಅದು ಗ್ಯಾರಂಟಿ ಇರಬೇಕು ನಿಮ್ಮ ಮನೆಗೆ ಬಂದು ಕದ್ದಿದ್ದಾನೆ ಅಂತ. ಅವನು ಹಿಡಿದು ಕಟ್ಟಾಕು, ನಾನೇ ಬರ್ತೀನಿ ಮನೆಗೆ. ಸರಿ ಬಾ, ಈ ಸಲ ಅವನನ್ನು ನಾನು ಹಿಡಿದು ಕಟ್ಟಾಕ್ತೀನಿ, ಆಗ ನೀನು ನೋಡಿ ಬಾ ಅಂತ ಹೇಳಿ ಹೊರಟೋಗ್ತಾಳೆ. 1 ದಿನ ಕಾಯ್ತಾಳೆ, 2 ದಿನ ಕಾಯ್ತಾನೆ, ಹೋಗಲ್ಲ ಅವನು. ಮತ್ತೆ ಒಂದಷ್ಟು ದಿನಗಳು ಬಿಟ್ಟು ಕೃಷ್ಣ ಹೋಗುತ್ತಾನೆ ಅವರ ಮನೆಗೆ. ಆ ಬೆಣ್ಣೆ ಮೇಲೆ ಒಂದು ಕಟ್ಟಿರ್ತಾರೆ, ಆ ಕಟ್ಟಿರೋ ಏನು ಅಂತ ಕರೀತಾರೆ, ಅದು ನಿಮಗೆ ಗೊತ್ತಿರುತ್ತೆ. ಬೆಣ್ಣೆಯನ್ನು ಇಡುವಂಥದ್ದು ಆ ದಾರದೊಂದಿಗೆ ಕಟ್ಟಿರುತ್ತಾರೆ. ಅದಕ್ಕೊಂದು 2-3 ಗಂಟೆ ಕಟ್ಟಿರ್ತಾಳೆ. ಅಲ್ಲಿರ್ತಕ್ಕಂಥ ಟೇಬಲ್ಲು ಚೇರ್ ಎಲ್ಲ ಪಕ್ಕಕ್ಕೆ ಇಟ್ಟಿರ್ತಾಳೆ. ಇವನು ಹೆಂಗೆ ಹತ್ತಾನ ನೋಡೋಣ ಅಂಥೇಳಿ ಮರೆ ಮಾಡಿಕೊಂಡು, ಅಂದ್ರೆ ನೋಡ್ತಾ ಇರ್ತಾಳೆ ಇವನು ಏನು ಮಾಡ್ತಾ ನೋಡೋಣ ಅಂತ. ಒಂದು ರೂಮಿನ ಸಣ್ಣ ಕಿಂಡಿಯಲ್ಲಿ ನೋಡ್ತಾ ಇರ್ತಾಳೆ ಇವನು ಏನು ಮಾಡ್ತಾ ಇದ್ದಾನೆ ಅಂತೇಳಿ. ಅಲ್ಲಿರ್ತಕ್ಕಂಥ ಅವನ ಮಿತ್ರರು ಇರ್ತಾರಲ್ಲ, ಆ ಟೇಬಲ್ ಎಲ್ಲೋ ಇರುತ್ತೆ, ತರ್ತಾರೆ. ಇನ್ನೊಂದು ಕುರ್ಚಿ ತರ್ತಾರೆ, ಅದ್ರ ಮೇಲೆ ಒಬ್ಬ ಬೋರ್ಲ್ ಮಲಗ್ತಾನೆ, ಅವನ ಮೇಲೆ ಕೃಷ್ಣ ಎದ್ದೇಳ್ತಾನೆ. ಆವಾಗ ಗಂಟೆ ನೋಡ್ತಾನವ. ಗಂಟೆ ನೋಡಿದ ಕೂಡಲೇ, ಓಹೋಹೋ ಈಗ ನಾನೇನಾದರೂ ಈ ಬೆಣ್ಣೆಯ ಪಾತ್ರೆಗೆ ಕೈ ಹಾಕಿದರೆ ಆ ಗಂಟೆ ಸೌಂಡ್ ಮಾಡುತ್ತೆ, ಶಬ್ದ ಮಾಡುತ್ತೆ, ಈ ಅಮ್ಮ ಎಲ್ಲೋ ಹೊತ್ತುಕೊಂಡೋಳು ಬರ್ತಾಳೆ, ನನ್ನ ಹಿಡಿದು ಕಟ್ಟಾಕ್ತಾಳೆ, ಇದು ನನಗೆ ಗೊತ್ತಾಗ್ಬಿಡ್ತು ಅಂತ ಹೇಳಿ ಅವನ ಮನಸ್ಸಿಗೆ ಅಂದುಕೊಂಡು ಅವನು ಆ ಗಂಟೆಗೆ ಹೇಳ್ತಾನೆ, ಗಂಟೆಗಳ ನೀವು ಸೌಂಡ್ ಮಾಡಬಾರ್ದು, ನೀವು ಶಬ್ದ ಮಾಡಬಾರ್ದು ಅಂತ ಹೇಳ್ತಾನೆ. ಬೆಣ್ಣೆ ಕೈ ಹಾಕ್ತಾನೆ, ತೆಗಿತಾನೆ, ಇವನು ಕೊಡ್ತಾನೆ. ಇನ್ನೊಂದಷ್ಟು ತೆಗಿತಾನೆ, ಅವನು ಕೊಡ್ತಾನೆ. ಮತ್ತೊಂದಷ್ಟು ತೆಗಿತಾನೆ, ಇನ್ನು ಮತ್ತೊಬ್ಬನು ಕೊಡ್ತಾನೆ. ಈಗೆಲ್ಲ ಕೊಡೋ ತನಕ ಗಂಟೆನ ಶಬ್ದ ಮಾಡಲಿಲ್ಲ, ಖುಷಿಯಾಗಿದ್ವು. ಇನ್ನೊಂದಷ್ಟು ಬೆಣ್ಣೆ ತೆಗೆದು ಅವನು ಬಾಯಿಗೆ ಇಟ್ಕೊಳ್ತಾನೆ, ಗಂಟೆಗಳು ಶಬ್ದ ಮಾಡಿಬಿಡ್ತವೆ. ಗಂಟೆಗೆ ಶಬ್ದ ಮಾಡಿಬಿಡ್ತವೆ. ಅವಾಗ ಕೃಷ್ಣ ಕೇಳ್ತಾನೆ, ನಾನು ಹೇಳಿಲ್ಲ ನಿಮಗೆ ಶಬ್ದ ಮಾಡಬಾರ್ದು ಅಂತ. ನಮ್ಗೇನು ಗೊತ್ತು ಸ್ವಾಮಿ, ನೀವು ಅವ್ರಿಗೂ ಇವರು ಕೊಡುವಾಗ ಸುಮ್ಮನೆ ಇದ್ವಿ. ನಮಗೊಂದು ಅಭ್ಯಾಸ ಆಗ್ಬಿಟ್ಟಿದೆ. ಪರಮಾತ್ಮನಿಗೆ ನೈವೇದ್ಯ ಆಗುವಾಗ ಗಂಟೆ ಬಡ್ದು ಅಭ್ಯಾಸ ಆಗ್ಬಿಟ್ಟಿದೆ ನಮಗೆ. ಹಾಗಾಗಿ ನಾವು ಶಬ್ದ ಮಾಡ್ತೀವಿ ಅಂಥವೇ ಗಂಟೆ ಅಂದರೆ. ಆಮೇಲೆ ಆಕೆ ಬರ್ತಾಳೆ, ಕಟ್ಟಾಕ್ತಾಳೆ, ಯಶೋದೆ ಬರ್ತಾಳೆ, ಇನ್ನು ಅಲ್ಲೊಂದು ವಾದ ನಡೆಯುತ್ತೆ. ಅದೊಂದು ತುಂಟಾಟ ರೀ, ಅದೊಂದು ಪರಮಾನಂದ ರೀ. ಈ ಥರದ್ದೆಲ್ಲ ಕೂಡ ಮಾಡ್ತಾರೆ. ನೀವು ನಿಮ್ಮ ಒಂದು ಹಳ್ಳಿ ಕೆರೆಯಲ್ಲೋ, ನೀವು ಇರ್ತಕ್ಕಂಥ ಕಾಲೋನಿಯಲ್ಲೋ ನೀವೊಂದಷ್ಟು 10 ಮನೆಗಳು ಸೇರ್ಕೊಂಡು ಇದೆಲ್ಲ ಮಾಡಿ. ಕೃಷ್ಣನಿಗಾಗೋ ಆನಂದವೇ ಬೇರೆ. ನೀವು ಯಾವುದೋ ಕಷ್ಟ ಅಂತ ಒದ್ದಾಡ್ತಿದ್ರಲ್ಲ, ಈ ಮಡಿಕೆ ಹೊಡಿತಾರಲ್ಲ, ಬೆಣ್ಣೆ ಮಡಿಕೆ ಹೊಡೆಯೋದು, ಅದನ್ನು ಒಮ್ಮೆ ನೀವೇ ತಯಾರು ಮಾಡಿಕೊಂಡು ಒಂದು ಪೂರ್ಣವಾಗಿ ನಿಮ್ಮ ಮಗ್ನರಾಗ್ಬಿಡಿ. ನಾಳೆ ಹಬ್ಬದ ದಿವಸ
ಕೃಷ್ಣ ನಿಮ್ಗೊಂದಿಷ್ಟು ಕಷ್ಟ ಕೊಡಲ್ಲ, ಒಂದಿಷ್ಟು ಕಷ್ಟ ಉಳಿಸಿರಲ್ಲ. ನೀವು ಈ ಪದಾರ್ಥಗಳನ್ನು ದಾನ ಮಾಡೋದ್ರ ಜೊತೆಗೆ ಕೃಷ್ಣನ ಆಟದಲ್ಲಿ ನೀವು ಆಟ ಆಡ್ತೀರ ಅಂತಂದರೆ ಒಂದಿಷ್ಟು ಕಷ್ಟ ನಿಮಗೆ ಇರುವುದಿಲ್ಲ. ಬರೆದಿಟ್ಕೊಳ್ಳಿ, ಇದೇ ಶ್ರೀಕೃಷ್ಣ ಜನ್ಮಾಷ್ಟಮಿ. ನಿಮಗೆ ಗೊತ್ತಿದ್ದರೆ ಮಾಡಿ ಈ ಹಬ್ಬವನ್ನು, ಅದು ಯಾರಾದರೂ ಕರೆಸಿ ಈ ಹಬ್ಬವನ್ನು ಖುಷಿಯಿಂದ ಸಂತೋಷವಾಗಿ ಮಾಡ್ತಾ ಬನ್ನಿ. ಕೃಷ್ಣ ನಿಮ್ಮ ಮನೆಯಲ್ಲಿ ಕುಣಿದಾಡ್ತಾನೆ. ಖಂಡಿತ ಗುರುಗಳೇ, ನೀವು ಹೇಳುವಂಥ ಕಥೆಗಳು ಕೇಳೋದಕ್ಕೆ ಒಂದು ರೀತಿ ರೋಮಾಂಚನವಾಗಿರುತ್ತೆ ಅಂತ ಹೇಳ್ಬೋದು. ಅಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಅದರಲ್ಲಿ ನಾವು ಕೂಡ ಮಗ್ನರಾಗ್ಬಿಡ್ತೀವಿ. ಇನ್ನು ವಿಶೇಷವಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಆಚರಣೆ ಹೇಗಿರಬೇಕು, ರವೆ ಆಗಿರ್ಬೋದು, ಸಕ್ಕರೆ ಹಾಲನ್ನು ದಾನ ಮಾಡಬೇಕು, ಜೊತೆಗೆ ಹಂಚ್ಕೊಂಡು ತಿನ್ನೋದು ಅಭ್ಯಾಸ. ಅದನ್ನು ನಾವು ಮಾಡೋದ್ರಿಂದ ನಮ್ಮ ಕಷ್ಟ ಕಾರ್ಪಣ್ಯಗಳಿಂದ ಹೊರಗಡೆ ಬರೋದಕ್ಕೆ ಸಹಾಯ ಆಗುತ್ತೆ. ಈ ದಿನವನ್ನು ಹೇಗೆ ನಾವು ಒಟ್ಟಾರೆ ಬಳಸ್ಕೊಳ್ಬೇಕು ಅಂತ ತಿಳಿಸ್ಕೊಟ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಆಚರಣೆ ಹೇಗಿರಬೇಕು, ಆ ದಿನ ವಿಶೇಷವಾಗಿ ನೀವು ರವೆ ಉಂಡೆವನ್ನು ನೈವೇದ್ಯವಾಗಿ ಮಾಡಿ ಶ್ರೀಕೃಷ್ಣನಿಗೆ ಅರ್ಪಣೆ ಮಾಡುವಂಥದ್ದು ಬಹಳ ಸೂಕ್ತ. ಇದರಿಂದ ನೀವು ಯಾವುದೇ ರೀತಿಯಾಗಿರುವಂಥ ಕಷ್ಟ, ಸಮಸ್ಯೆ, ತೊಂದರೆಗಳಿಗೆ ಒಳಗಾಗಿದ್ರೆ ಶೀಘ್ರವಾಗಿ ಅದರಿಂದ ಹೊರಗಡೆ ಬರ್ತೀರಾ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.